ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2.5 ವರ್ಷಗಳ ಕಾಲ ಇಡೀ ಜಗತ್ತನ್ನ ಕಾಡಿದ, ಜಗತ್ತಿನ ಆರ್ಥಿಕತೆ, ಜನರ ಜೀವನ ಎಲ್ಲವನ್ನ ಬದಲಾಯಿಸಿದ ಕೊರೋನಾ ವೈರಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಇಂಥದ್ದೇ ವೈರಸ್ ಕುರಿತು ಸ್ಫೋಟಕ ವಿಚಾರ ಬರ್ತಾ ಇದೆ. ಇದೇ ಕೊರೋನಾ ಮಾದರಿಯ ಇನ್ನೊಂದು ವೈರಸ್ ಚೀನಾದಲ್ಲಿ ಪತ್ತೆಯಾಗಿದೆ. ಮನುಷ್ಯರ ದೇಹದಲ್ಲಿ ಅಲ್ಲ, ಬದಲಿಗೆ ಬಾವಲಿಗಳಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಇದನ್ನ HK-U5CoV-2 ಅಂತ ಕರೆಯಲಾಗಿದೆ. ಇದು ಕೋವಿಡ್ಗೆ ಕಾರಣವಾಗಿದ್ದ SARS-CoV-2 ವೈರಸ್ಗೆ ಸಿಮಿಲರ್ ಆಗಿದೆ ಅಂತ ಚೀನಾ ವಿಜ್ಞಾನಿಗಳು ಈ ಸಲ ಬೇಗ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಅಲ್ಲದೆ COVID-19 ಮಾದರಿಯಲ್ಲಿ ಮನುಷ್ಯನ ದೇಹದ ಜೀವಕೋಶದ ಒಳಗೆ ಪ್ರವೇಶಿಸುವ ಶಕ್ತಿಯನ್ನು ಹೊಂದಿದೆ. ಈ ವೈರಸ್ ಮನುಷ್ಯನ ದೇಹ ಪ್ರವೇಶ ಮಾಡಿದಾಗ ಕೊರೋನಾ ವೈರಸ್ ರೀತಿಯೇ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ ಅಂತ ಚೀನಾ ಸಂಶೋಧಕರ ತಂಡ ಹೇಳಿದೆ. ಈಗ ಆಲ್ರೆಡಿ ಈ ವೈರಸ್ ಬಳಸಿ ಟೆಸ್ಟ್ ಟ್ಯೂಬ್ನಲ್ಲಿ ಸಂಗ್ರಹಿಸಿದ್ದ ಮಾನವನ ACE2 ಅನ್ನೋ ಪ್ರೋಟೀನ್ ಮತ್ತು ಶ್ವಾಸಕೋಶದಲ್ಲಿನ ಜೀವಕೋಶದ ಮೇಲೆ ಪ್ರಯೋಗ ಮಾಡಲಾಗಿತ್ತು. ಅಲ್ಲಿ ಸೋಂಕು ತಗುಲಿರುವುದು ಕಂಡು ಬಂದಿದೆ ಅಂತ ಚೀನಾದ ಬಾವಲಿ ಮಹಿಳೆ, ಬ್ಯಾಟ್ ವುಮನ್ ಅಂತ ಕರೆಯಲಾಗೋ ಪ್ರಖ್ಯಾತ ವೈರಾಲಜಿಸ್ಟ್ ಶಿ ಝೆಂಗ್ಲಿ ಹೇಳಿದ್ದಾರೆ. ಆದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ನೇರವಾಗಿ ಹರಡೋ ಎಬಿಲಿಟಿ ಇದೆಯಾ ಅನ್ನೋ ಬಗ್ಗೆ ಸ್ಪಷ್ಟನೆ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಮನುಷ್ಯರಿಗೆ ಹರಡೋ ರಿಸ್ಕ್ ಅಂತೂ ಇದೆ. ಇದರ ಬಗ್ಗೆ ಇನ್ನಷ್ಟೇ ಸಂಶೋಧನೆ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನಷ್ಟು ಟೈಮ್ ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಸಮಾಧಾನಕರ ವಿಚಾರ ಅಂದ್ರೆ ಬಾವಲಿ ವೈರಸ್ಗಳ ವಿರುದ್ಧ, ಬ್ಯಾಟ್ ವೈರಸ್ಗಳ ವಿರುದ್ಧ ಕೆಲಸ ಮಾಡೋ ಮೊನೋಕ್ಲೋನಲ್ ಆಂಟಿಬಾಡೀಸ್ ಹಾಗೂ ಆಂಟಿವೈರಲ್ ಡ್ರಗ್ಸ್ ಅನ್ನ ಕಂಡು ಹಿಡಿದಿರೋದಾಗಿ ಕೂಡ ಈ ಸಂಶೋಧಕರು ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಮೊನೋಕ್ಲೋನಲ್ ಆಂಟಿಬಾಡೀಸ್ ಹಾಗೂ ಆಂಟಿವೈರಲ್ ಡ್ರಗ್ಸ್ ಅನ್ನ ಈ ಹಿಂದೆ ಕೊರೋನಾ ವೈರಸ್ ವಿರುದ್ಧವೂ ಬಳಸಲಾಗಿತ್ತು. ಈ HK-U5CoV-2 ವೈರಸ್ ಜಗತ್ತಿನಲ್ಲಿರೋ 100 ಕೊರೋನಾ ವೈರಸ್ ಪ್ರಭೇದಗಳಲ್ಲಿ ಇದು ಕೂಡ ಒಂದು. ಇದನ್ನ ಮೊದಲ ಬಾರಿ ಹಾಂಗ್ಕಾಂಗ್ ಭಾಗದಲ್ಲಿ ಜಾಪನೀಸ್ ಪಿಪಿಸ್ಟ್ರೆಲೆ ಅನ್ನೋ ಪ್ರಭೇದದ ಬಾವಲಿಯಲ್ಲಿ ಗುರುತಿಸಲಾಗಿತ್ತು. ಇದನ್ನ ಸಂಶೋಧನೆ ಮಾಡಿದಾಗ ಈಗ ಎಲ್ಲ ವಿಚಾರ ಹೊರಗೆ ಬರ್ತಾ ಇದೆ. ಇನ್ನು 2019ರಲ್ಲಿ ಪತ್ತೆಯಾದ COVID-19 ವೈರಸ್ ಜಗತ್ತಿನಾದ್ಯಂತ ಹರಡಿ 2024ರ ಏಪ್ರಿಲ್ ವರೆಗಿನ ಲೆಕ್ಕದ ಪ್ರಕಾರ ಸುಮಾರು 70.87 ಲಕ್ಷಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡ್ರು. ಸಾಕಷ್ಟು ಜನ ದೀರ್ಘಕಾಲೀನ ಸಮಸ್ಯೆಗಳಿಂದಲೂ ಬಳಲ್ತಾ ಇದ್ದಾರೆ, ದೈಹಿಕವಾಗಿ ಮಾನಸಿಕವಾಗೂ ಕೂಡ. ಸದ್ಯ ಕೋವಿಡ್ ಲಸಿಕೆ ಏನೋ ಬಂದಿದೆ, ಆದರೆ ಈ ವೈರಸ್ ಚೀನಾದ ಲ್ಯಾಬ್ನಿಂದ ಲೀಕ್ ಆಯ್ತಾ ಅಥವಾ ಪ್ರಾಣಿಗಳಿಂದ ಹರಡ್ತಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಪ್ರಶ್ನೆಗಳ ನಡುವೆನೇ ಚೀನಾದಿಂದ ಇನ್ನೊಂದು ವೈರಸ್ ಸುದ್ದಿ ಬಂದಿದೆ. ಬೆಳಗಾವಿಯಲ್ಲಿ ಮರಾಠಿ ಬರಲ್ಲ ಅಂತ ಹೇಳಿದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಪ್ರಕರಣ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಈಗ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಏನಾಗಿದೆ ಅಂದರೆ, ಕಂಡಕ್ಟರ್ ಟಿಕೆಟ್ ಕೊಡುವಾಗ ನನಗೆ ಮರಾಠಿ ಬರಲ್ಲ, ಕನ್ನಡ ಮಾತಾಡಿ ಅಂತ ಬಸ್ನಲ್ಲಿದ್ದ ಬಾಲಕಿಗೆ ಹೇಳಿದ್ರಂತೆ. ಇದಕ್ಕೆ ಯುವಕನೊಬ್ಬ ಮರಾಠಿ ಮಾತಾಡುವಂಥ ಕಂಡಕ್ಟರ್ಗೆ ನೀನೇ ಮಾತಾಡು ಮರಾಠಿ ಅಂತ ಆವಾಜ್ ಹಾಕಿ ಕಂಡಕ್ಟರ್ಗೆ ಬೈದು ಮರಾಠಿ ಕಲಿಬೇಕು ಅಂತ ಹೇಳಿದ್ದ. ತನ್ನ 4-5 ಸ್ನೇಹಿತರನ್ನ ಕರೆಸಿ ಕಂಡಕ್ಟರ್ ಮೇಲೆ ಹಲ್ಲೆ ಕೂಡ ಮಾಡಿಸಿದ್ದ. ಹೀಗಾಗಿ ಹಲ್ಲೆಗೊಳಗಾದ ಕಂಡಕ್ಟರ್ ಮಹಾದೇವ ಹುಕ್ಕೇರಿ ಅನ್ನೋರು ಮಾರಿಹಾಳ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಶುಕ್ರವಾರ ಈ ಘಟನೆಯಾಗಿತ್ತು. ಆದ್ರೆ ಈಗ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟಿದ್ದಾರೆ ಗಲಾಟೆ ಮಾಡಿದವರು. ಶನಿವಾರ ಬೆಳಗ್ಗೆ ಆ ಬಾಲಕಿ ಕಂಡಕ್ಟರ್ ಮೇಲೇನೆ ಪೋಕ್ಸೋ ಕೇಸ್ ಹಾಕಿಸ್ಬಿಟ್ಟಿದ್ದಾರೆ. ಬಸ್ನಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಇದೇ ಮಾರಿಹಾಳ ಠಾಣೆಯಲ್ಲಿ ಆ ಕಂಡಕ್ಟರ್ ಮೇಲೆ, ಬಡಪಾಯಿ ಕಂಡಕ್ಟರ್ ಮೇಲೆ ಅತ್ಯಾಚಾರದ ಕೇಸನ್ನು ಹಾಕಲಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸನ್ನು, ಅದು ಕೂಡ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪೋಕ್ಸೋ ಕೇಸನ್ನು, ಕಠಿಣಾತಿ ಕಠಿಣ ಪೋಕ್ಸೋ ಕೇಸನ್ನು ಹಾಕಿಸಲಾಗಿದೆ. ಇದರ ಬೆನ್ನಲ್ಲೇ ಬೆಳಗಾವಿಯ ಅಶೋಕ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳು ತೀವ್ರ ಪ್ರತಿಭಟಿಸಿವೆ. ಪೋಕ್ಸೋ ಕೇಸ್ ಹಿಂದಕ್ಕೆ ಪಡೆದೇ ಹೋದ್ರೆ ಮಾರಿಹಾಳ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪ್ರಕರಣ ಮುಚ್ಚಿ ಹಾಕೋಕೆ ಕಂಡಕ್ಟರ್ ಮೇಲೆ ಈ ರೀತಿ ಕೇಸ್ ಹಾಕಲಾಗಿದೆ ಅಂತ ಕಂಡಕ್ಟರ್ ಪರ ಇರೋರು ಹೇಳಿದ್ದಾರೆ. ಏನೋ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಘಟನೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನ ಜೈಲಿಗೆ ಕಳಿಸಲಾಗಿದೆ. ಹೀಗೆ ಪುಂಡಾಟಿಕೆ ಮಾಡಿದ್ರೆ ಗೃಹ ಸಚಿವರಿಗೆ ಆರೋಪಿಗಳನ್ನ ಗಡೀಪಾರು ಮಾಡೋಕೆ ಹೇಳ್ತೀನಿ. ಬೆಳಗಾವಿಯಲ್ಲಿ ಇಂಥ ಪುಂಡಾಟಗಳು ನಡೀತಾನೆ ಇವೆ. ಈ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಬೇಕು ಅಂತ ಹೇಳಿದ್ದಾರೆ.
ಏನು ಕರ್ನಾಟಕದಲ್ಲಿ ಪ್ರತಿಭಟನೆ ಶುರುವಾಗ್ತಿದ್ದ ಹಾಗೆ ಅಂತ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲೂ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪ್ರತಿಭಟನೆ ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತು ಕರವೇ ಕಾರ್ಯಕರ್ತರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದೆ. ಹೀಗಾಗಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರ ಬಸ್ಗಳು ಕರ್ನಾಟಕಕ್ಕೆ ಸಂಚರಿಸುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಏನೋ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮುಂದುವರೆದಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸರ್ಕಾರಕ್ಕೆ 3 ಮಸೂದೆಗಳನ್ನು ಸೈನ್ ಮಾಡದೆ ವಾಪಸ್ ಕಳಿಸಿದ್ದಾರೆ. ಕರ್ನಾಟಕ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ 2024, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮಸೂದೆ 2024 ಮತ್ತು ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ರಕ್ಷಣೆ ತಿದ್ದುಪಡಿ ಮಸೂದೆ 2024 ಇವುಗಳನ್ನು ವಾಪಸ್ ಕಳಿಸಿದ್ದಾರೆ. ಈ ತಿದ್ದುಪಡಿಗಳು ದಾರಿ ತಪ್ಪಿಸುವಂತಿವೆ, ಬದಲಾವಣೆ ತರುವ ಉದ್ದೇಶಕ್ಕಿಂತ ಅಧಿಕಾರ ಕಿತ್ತುಕೊಳ್ಳೋ ಪ್ರಯತ್ನವಾಗಿದೆ ಅಂತ ವಾಪಸ್ ಕಳಿಸಿರೋದಾಗಿ ಹೇಳಿದ್ದಾರೆ. ಅಂದಹಾಗೆ ಈ ಮಸೂದೆಗಳನ್ನ ಬೆಳಗಾವಿಯಲ್ಲಿ ನಡೆದ ವಿಧಾನಸಭಾ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಾಗಿತ್ತು. ವಿಶ್ವವಿದ್ಯಾಲಯದ ಮಸೂದೆ ಪ್ರಕಾರ ಯೂನಿವರ್ಸಿಟಿಯ ಎಲ್ಲ ನೇಮಕಾತಿ, ಆಡಳಿತಾತ್ಮಕ ಅಧಿಕಾರ ಮುಖ್ಯಮಂತ್ರಿಗಳಿಗಿರುತ್ತೆ. ಇದರಿಂದ ರಾಜ್ಯಪಾಲರ ಅಧಿಕಾರ ಮೊಟಕುಗೊಳ್ಳುತ್ತೆ. ಹೀಗಾಗಿ ಇದು ದಾರಿ ತಪ್ಪಿಸೋ ಮಸೂದೆ ಅಂತ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅರಣ್ಯ ಸಿಬ್ಬಂದಿಗೆ ಅಪಾಯ ಭತ್ಯೆ ಕೊಡ್ತೀವಿ ಅಂತ ಘೋಷಿಸಿದ್ದಾರೆ. ವನ್ಯಜೀವಿ ಮತ್ತು ಕಳ್ಳ ಬೇಟೆಗಾರರ ದಾಳಿಯಿಂದ ಸಿಬ್ಬಂದಿ ಕಷ್ಟಕ್ಕೀಡಾಗ್ತಿದ್ದಾರೆ ಅಂತ ದೂರಿತ್ತು. ಈಗ ಅಪಾಯ ಭತ್ಯೆಯನ್ನ ಅನೌನ್ಸ್ ಮಾಡಿದ್ದಾರೆ. ಅದು ಹೇಗೆ ಏನು ಅಂತ ಡೀಟೇಲ್ಸ್ ಅನ್ನ ಶೀಘ್ರದಲ್ಲಿ ಕೊಡ್ತೀವಿ ಅಂತ. ಏನೋ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗ್ತಿರೋ 2,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಲ್ಲಿ ಡಿಸಿಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯೂ ಆಗಿರೋ ಡಿಕೆ ಶಿವಕುಮಾರ್ 15% 15% ಕಮಿಷನ್ ಪಡೆದಿದ್ದಾರೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಆರೋಪ ಮಾಡಿ ಇಡಿ ಮತ್ತು ಸಿಬಿಐಗೆ ದೂರನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಉದಯಗಿರಿ ಗಲಭೆ ಸಂಬಂಧ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನು ನಮ್ಮ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಿದ ಪರಿಣಾಮ ಕೆಲವೇ ದಿನಗಳಲ್ಲಿ 6.26 ಲಕ್ಷ ಪ್ರಯಾಣಿಕರು ಡ್ರಾಪ್ ಆಗಿದ್ದಾರೆ, ಕಮ್ಮಿ ಆಗಿದ್ದಾರೆ ಅಂತ ಅಂಕಿ ಅಂಶಗಳಿಂದ ಗೊತ್ತಾಗಿದೆ. ಏನು RBIನಲ್ಲಿ 2 ಅವಧಿಗೆ ಗವರ್ನರ್ ಆಗಿದ್ದ ಶಕ್ತಿಕಾಂತ ದಾಸ್ ಅವರನ್ನ PM ಮೋದಿ ತಮ್ಮ 2ನೇ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಕೇಂದ್ರ ನೇಮಕಾತಿ ಸಮಿತಿ ಇವರ ಆಯ್ಕೆಗೆ ಓಕೆ ಮಾಡಿದೆ. ಇವರ ಅಧಿಕಾರ ಪ್ರಧಾನಮಂತ್ರಿಯವರ ಅಧಿಕಾರಾವಧಿವರೆಗೂ ಇರುತ್ತೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತೆ. ಸದ್ಯ PM ಮೋದಿ ಅವರ ಮೊದಲ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಮಾಜಿ IAS ಅಧಿಕಾರಿ PK ಮಿಶ್ರಾ ಇದ್ದಾರೆ. 2019ರಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ಏನೋ ಗಂಗಾ ನದಿ ಕಲುಷಿತವಾಗಿ ಸ್ನಾನಕ್ಕೆ ಯೋಗ್ಯವಾಗಿಲ್ಲ. ಕುಂಭಮೇಳದ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು, ಅದರಲ್ಲೂ ಕೂಡ ಮಲದಲ್ಲಿರೋ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿದಾವೆ ಅಂತೆಲ್ಲ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಿಪೋರ್ಟ್ ಕೊಟ್ಟಿತ್ತು. NGT ಕೂಡ ಕ್ಲಾಸ್ ತಗೊಂಡಿತ್ತು, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್. ಯೋಗಿ ಸರ್ಕಾರ ಇದನ್ನು ರಿಜೆಕ್ಟ್ ಮಾಡಿತ್ತು, ಅವರು ಒಪ್ಪಿರಲಿಲ್ಲ. ಅದರ ಬೆನ್ನಲ್ಲೇ ಈಗ ಪದ್ಮಶ್ರೀ ವಿಜೇತ ಖ್ಯಾತ ವಿಜ್ಞಾನಿ ಡಾಕ್ಟರ್ ಅಜಯ್ ಸೋನ್ಕರ್ ಸ್ಟಡಿ ಮಾಡಿ ಗಂಗಾ ನದಿ ಕಂಪ್ಲೀಟ್ ಆಗಿ ಜರ್ಮ್ ಫ್ರೀ ಆಗಿದೆ, ನದಿಯಲ್ಲಿ ಯಾವುದೇ ರೋಗಾಣುಗಳಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಗಂಗಾ ನದಿ ವಿಶ್ವದಲ್ಲೇ ಫ್ರೆಶ್ ವಾಟರ್ ಹೊಂದಿರೋ ಏಕೈಕ ನದಿಯಾಗಿದ್ದು ಮಾಲಿನ್ಯವನ್ನು ತೊಡೆದು ಹಾಕಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಅದೇ ಕೊಂದು ಹಾಕುತ್ತೆ. ನೈಸರ್ಗಿಕವಾಗಿಯೇ ನೀರನ್ನು ಶುದ್ಧೀಕರಣ ಮಾಡೋ 1100 ಬಗೆಯ ಬ್ಯಾಕ್ಟೀರಿಯೋಫೇಜ್ಗಳನ್ನು ಗಂಗಾ ನದಿ ಹೊಂದಿದೆ. ಇವುಗಳು ಬ್ಯಾಕ್ಟೀರಿಯಾಗಳಿಗಿಂತ 50 ಪಟ್ಟು ಚಿಕ್ಕದಾಗಿರ್ತವೆ. ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಬ್ಯಾಕ್ಟೀರಿಯಾಗಳಿಗೆ ಸೋಂಕು ಉಂಟು ಮಾಡೋ ವೈರಸ್, ಬ್ಯಾಕ್ಟೀರಿಯಾವನ್ನೇ ತಿಂತಾವಿವು. ಇಂತಹ 1100 ವೆರೈಟಿಯ ಬ್ಯಾಕ್ಟೀರಿಯೋಫೇಜ್ಗಳು ಗಂಗಾ ನದಿಯಲ್ಲಿವೆ ಅಂತ ಅಜಯ್ ಸೋನ್ಕರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಕುಂಭಮೇಳಕ್ಕೆ ಬಂದಿರೋ ಭಕ್ತರ ಸಂಖ್ಯೆ 60 ಕೋಟಿ ದಾಟಿದೆ. ಏನೋ ಭಾರತ 2047ರ ವೇಳೆಗೆ ನಮ್ ಕನಸಿದೆಯಲ್ಲ, ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವಷ್ಟರಲ್ಲಿ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ. ಆ ವೇಳೆಗೆ 23ರಿಂದ 35 ಟ್ರಿಲಿಯನ್ ಡಾಲರ್ ನಡುವಿನ ಆರ್ಥಿಕತೆ ಹೊಂದಿರುತ್ತೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಹೈ ಇನ್ಕಮ್ ಕಂಟ್ರಿ ಆಗುತ್ತೆ ಅಂತ. ವಾರ್ಷಿಕ 8ರಿಂದ 10% GDP ಬೆಳವಣಿಗೆ ಆದರೆ ಮಾತ್ರ ಇದು ಸಾಧ್ಯವಾಗುತ್ತೆ ಅನ್ನೋ ಕಂಡೀಷನ್ ಅನ್ನು ಕೂಡ ಹಾಕಿದೆ. ಸದ್ಯಕ್ಕೆ 5.5% ನಾವು ಕುಂಟ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ 6.5% ಹೋಗ್ಬೋದು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ಬಟ್ ಇವರು 8ರಿಂದ 10% GDP ಗ್ರೋ ಆದರೆ ಕಂಟಿನ್ಯೂಸ್ಲಿ ಅಲ್ಲಿವರೆಗೂ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಬೇನ್ ಆ್ಯಂಡ್ ಕಂಪನಿ ಆ್ಯಂಡ್ ನ್ಯಾಸ್ಕಾಮ್ ರಿಪೋರ್ಟ್ ಕೊಟ್ಟಿವೆ. ಜನಸಂಖ್ಯೆ, ಟೆಕ್ನಿಕಲ್ ಇನೋವೇಷನ್, ವಿವಿಧ ವಲಯಗಳಲ್ಲಿನ ಬದಲಾವಣೆ ಇದಕ್ಕೆ ಕೊಡುಗೆ ಕೊಡುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇರೋ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆಯ ಕೇರಳದಲ್ಲಿ ಮುಂದಿನ 5 ವರ್ಷದಲ್ಲಿ ಬರೋಬ್ಬರಿ 30,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಅದಾನಿ ಗ್ರೂಪ್ ಹೇಳಿದೆ. ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕರಣ್ ಅದಾನಿ ಈ ಘೋಷಣೆ ಮಾಡಿದ್ದಾರೆ.
ಆಗ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರೆಲ್ಲ ಒಟ್ಟಿಗೆ ಇದ್ರು. ನಾವು ವೆಳಿಂಜಂ ಬಂದರನ್ನ ಡೆವಲಪ್ ಮಾಡ್ತೀವಿ, ಇದು ಈ ಭಾಗದಲ್ಲಿ ದೊಡ್ಡ ಬಂದರಾಗುತ್ತೆ, ಇದರಿಂದ ಕೇರಳದ ವ್ಯಾಪಾರ ಹೆಚ್ಚಾಗುತ್ತೆ, ರಾಜ್ಯದ ಸಿಮೆಂಟ್ ಉತ್ಪಾದನಾ ಸಾಮರ್ಥ್ಯವನ್ನ ಕೂಡ ಹೆಚ್ಚು ಮಾಡ್ತೀವಿ ಅಂತ ಕರಣ್ ಹೇಳಿದ್ದಾರೆ. ಇತ್ತ ಕೇರಳದಲ್ಲಿ ಇನ್ಮೇಲೆ ರೆಡ್ ಟೇಪಿಸಮ್ ಇರಲ್ಲ, ಅಂದ್ರೆ ಉದ್ಯಮಕ್ಕೆ ಸಮಸ್ಯೆ ಆಗೋ ರೀತಿ ಯಾವುದೇ ರೂಲ್ಸ್ ಮಾಡಲ್ಲ, ಎಲ್ಲವನ್ನ ತೆಗೆದು ಹಾಕ್ತೀವಿ, ಬನ್ನಿ ಹೂಡಿಕೆ ಮಾಡಿ, ಎಲ್ಲರೂ ಕೂಡ ಬಿಸ್ನೆಸ್ ಮಾಡಿ ಬನ್ನಿ ಅಂತ ಕೇರಳದ ಕಮ್ಯುನಿಸ್ಟ್ ಸಿಎಂ ಪಿಣರಾಯಿ ವಿಜಯನ್ ಕ್ಯಾಪಿಟಲಿಸ್ಟಿಕ್ ಘೋಷಣೆಯನ್ನ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ವಹಿಸಿರೋ ಪಾಕ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಪಾಕ್ನ ಲಾಹೋರ್ನಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ನ ಆರಂಭಕ್ಕೂ ಮುನ್ನ ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಬೇಕಾಗಿತ್ತು, ಆದರೆ ಆ ಟೈಮ್ನಲ್ಲಿ ತಪ್ಪಾಗಿ ಭಾರತದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಲಾಗಿದೆ. ಇವರು ಭಾರತದ ಫ್ಲಾಗ್ ಹಾಕೋಕ್ಕೂ ಇಷ್ಟ ಇರಲಿಲ್ಲ ಇವರಿಗೆ, ಇವ್ರಿಗೆ ಅಜೀರ್ಣ ಆಗ್ತಾ ಇತ್ತು, ಹಾಕಲ್ಲ ಅಂತ ಹೇಳಿ ಆಮೇಲೆ ಹಾಕಿದ್ರು. ಅವ್ರು ಇಲ್ಲಿಗೆ ಬರಲ್ಲ, ನಾವು ಯಾಕೆ ಹಾಕಬೇಕು ಅಂತ. ನಮ್ಮ ರಾಷ್ಟ್ರಗೀತೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಭಾಳ ಚೆನ್ನಾಗಿ ಅನ್ಸಿರ್ಬೇಕು, ಚೆನ್ನಾಗಿದೆ ಮ್ಯೂಸಿಕ್ ಅಂತ ಕದ್ದು ಕೇಳ್ತಾ ಇದ್ರೇನೋ ಹಾಕ್ಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾ ಮ್ಯಾಚ್ ನಡಿಬೇಕಾದ್ರೆ ಭಾರತದ ರಾಷ್ಟ್ರಗೀತೆಯನ್ನು ಪ್ಲೇ ಮಾಡಿಬಿಟ್ಟಿದ್ದಾರೆ. 2-3 ಸೆಕೆಂಡ್ಗಳ ಕಾಲ ಪ್ಲೇ ಕೂಡ ಆಗಿಬಿಟ್ಟಿದೆ. ಆಸ್ಟ್ರೇಲಿಯಾ ಆಟಗಾರರು ದಂಗಾಗ್ಬಿಟ್ರು ಒಂದ್ಸಲ. ಪಾಕಿಸ್ತಾನ ಜನ ಕೂಡ ಈಗ ಅಯ್ಯೋ ಮೋಕ ಅನ್ನೋ ರೀತಿ ಆಗಿ ಹೋಗಿದೆ. ಈಗ ಇಷ್ಟೆಲ್ಲ ಮಾಡಿ ಬಾವುಟ ಎಲ್ಲ ಹಾರಿಸ್ದೆ ನಾವು ಭಾರತದ ರಾಷ್ಟ್ರಗೀತೆ ಪ್ಲೇ ಮಾಡಂಗೆ ಆಯ್ತಲ್ಲ ಛೇ ಅಂಥೇಳಿ ಮೋಕ ಆಗಿದೆ ಅವ್ರಿಗೀಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.